ನಮಸ್ತೆ. ಈಗ ಹೋಗ್ತಾ ಇರೋದು ನಾವು ಕೂಡೋ ನ್ಯಾಷನಲ್ ಚಾಂಪಿಯನ್ಶಿಪ್ಪಿಗೋಸ್ಕರ ಗುಜರಾತ್ ಸೂರತಲ್ಲಿ ನಡೀತಾ ಇದೆ. ಅಲ್ಲಿ ನಮ್ಮ ಶಿಹಾನ್ ಅಕ್ಷಯ್ ಕುಮಾರ್ ಅವರು ಬರ್ತಾ ಇದ್ದಾರೆ. ನಮ್ಮ ಥ್ರೋಟ್ ಇಂಡಿಯಾದಿಂದ ಹೆಚ್ಚು ಕಡೆ 30 ರಾಜ್ಯದಿಂದ ಬರ್ತಾರೆ. 2000 ಮಕ್ಕಳು ಬರ್ತಾರೆ ಇಲ್ಲಿ ಎಲ್ಲ ಸೇರಿ. ನಾವು ಶಿವಮೊಗ್ಗದಿಂದ ಅಂತಲ್ಲ, ಕರ್ನಾಟಕ ಟೀಮ್ 113 ಮಕ್ಕಳು ಹೋಗ್ತಾ ಇದ್ದಾರೆ. ಫಸ್ಟ್ ಟೈಮ್. ಲಾಸ್ಟ್ ಟೈಮ್ 112 ಹೋಗಿದ್ದೀವಿ ಫೈನಲ್. ಈ ಸತಿ 113 ಹೋಗ್ತಾ ಇದ್ವಿ. ಸೊ ಅಲ್ಲಿಂದ ನಮ್ಮ ಎಲ್ಲ ಮಕ್ಕಳು ಗೆಲ್ಲಿ ಅಂತ ಎಲ್ಲರೂ ದೇವ್ರ ಹತ್ರ ಬೇಡ್ಕೊಳ್ಳಿ. ಹೋಗಿರೋ ಮಕ್ಕಳು ಎಲ್ಲರೂ ಮೆಡಲ್ ತರಲಿ ಅಂತ. ಕಷ್ಟ ಇದೆ, ಆದರೂ ಕೇಳ್ಕೊಳ್ಳಿ ಎಲ್ಲರೂ. ಸೊ ನಾವೆಲ್ಲ ಅಫಿಷಿಯಲ್ಸ್ ಹೋಗ್ತಾ ಇದ್ದೀವಿ. ನಾವು ಟೋಟಲ್ 9 ಮೆಂಬರ್ಸ್ ಹೋಗ್ತಾ ಇದ್ದೀವಿ ಅಫಿಷಿಯಲ್ಸ್. ಇನ್ನು ಕೆಲವೊಬ್ಬರು ಫ್ಲೈಟಲ್ಲಿ ಹೋಗಿದ್ದಾರೆ. ಸೊ ಮಕ್ಕಳೆಲ್ಲ ಹತ್ತಿದ್ದಾರೆ. ಇದು ಗುಜರಾತಿಗೆ ಟ್ರೈನು ಮತ್ತು ಫ್ಲೈಟು ಬುಕ್ ಮಾಡೋಕ್ಕಾಗಲ್ಲ 113 ಜನಕ್ಕೆ. ಹಾಗಾಗಿ ಅನಿವಾರ್ಯ ಬಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. 24 ಅವರ್ಸ್ ಜರ್ನಿ ಇದೆ. ನಾವು ನಾಳೆ ರೀಚ್ ಆಗ್ತೀವಿ. ಇಲ್ಲಿ ನಾಳೆ ರೀಚ್ ಆದಮೇಲೆ ನಮ್ಮದೆಲ್ಲ ಪೂರ್ತಿ ಇಂಟ್ರೀಸ್ ಎಲ್ಲ ನಡೀತೆ. ಅದಾದ ನಂತರ 3 ಕಾಂಪಿಟೇಷನ್ ನಡೀತೆ ಇಲ್ಲಿ. ಒಂದು ಫೆಡರೇಷನ್ ಇದು ನ್ಯಾಷನಲ್ ಟೂರ್ನಿಮೆಂಟ್ ಅಂತ ನಡೆಯುತ್ತೆ. ನಂತರ ಅದು 25-26 ನಡೆಯುತ್ತೆ. 27-28ಗೆ ಫೆಡರೇಷನ್ ಕಪ್ ನಡೆಯುತ್ತೆ. ಆಮೇಲೆ ಲಾಸ್ಟಿಗೆ ಅಕ್ಷಯ್ ಕುಮಾರ್ ಇಂಟರ್ನ್ಯಾಷನಲ್ ಕಾಂಪಿಟೇಷನ್ ಇರುತ್ತೆ. ಇಂಟರ್ನ್ಯಾಷನಲ್ ಅಂದರೆ ಫಾರಿನರ್ಸ್ ಬಂದಿರ್ತಾರೆ. ಅದು ಪ್ಯೂರ್ ಇಂಟರ್ನ್ಯಾಷನಲ್ ಅಂತ ಆಗುತ್ತೆ. ಅದು ಫ್ರೀ ಆಫ್ ಕಾಸ್ಟ್ ಆಗುತ್ತೆ. ಅದು ಫ್ರೀ ಆಫ್ ಕಾಸ್ಟ್ ಯಾಕಾಗುತ್ತೆ ಅಂತಂದರೆ ಅಕ್ಷಯ್ ಕುಮಾರ್ ಅದ್ರ ಪೂರ್ತಿ ಖರ್ಚು ಕೊಡ್ತಾರೆ. ಈಗ ನಾವೇನು ಖರ್ಚು ಯೂಸ್ ಮಾಡ್ಕೊಂಡು ಹೋಗ್ತಿದ್ದು ನ್ಯಾಷನಲ್ ಲೆವೆಲ್ಗೆ ಮತ್ತು ಫೆಡರೇಷನ್ ಕಪ್ಪಿಗೆ ನಾವು ಫೀಸ್ ಕಟ್ಟಿದ್ದೀವಿ. ಅದನ್ನು ಅಕ್ಷಯ್ ಕುಮಾರ್ ಇಂಟರ್ನ್ಯಾಷನಲ್ ಆಗೋದು ಕಂಪ್ಲೀಟ್ ಫ್ರೀ ಆಗುತ್ತೆ. ಆಮೇಲೆ ಜೊತೆಗೆ ಅಲ್ಲಿ ಅಕ್ಷಯ್ ಕುಮಾರ್ ಬರ್ತಾರೆ. ಆಮೇಲೆ ಗಿನ್ಸ್ ವರ್ಲ್ಡ್ ರೆಕಾರ್ಡ್ ನಡೀತೆ. ಆಮೇಲೆ ಅಕ್ಷಯ್ ಕುಮಾರ್ ಇಂಟರ್ನ್ಯಾಷನಲ್ಗೆ ಈ ಸತಿ ಮಿನಿಸ್ಟ್ರಿಯಿಂದ ಅಪ್ರೂವಲ್ ಸಿಕ್ಕಿದೆ. ಪಕ್ಕ ಅಪ್ರೂವಲ್ ಸಿಕ್ಕಿದೆ. ಹೋಗಿರೋ ಮಕ್ಕಳಿಗೆ ಎಲ್ರಿಗೂ 6ನೇ ಕ್ಲಾಸಿಂದ 10ನೇ ಕ್ಲಾಸ್ ಮಕ್ಕಳು ನಮ್ಮ ಹತ್ರ ಜಾಸ್ತಿ ಇದೆ. ಅಷ್ಟು ಮಕ್ಕಳಿಗೆ ಹೆಚ್ಚು ಕಮ್ಮಿ 80 ಮೆಂಬರ್ಸ್ ಆಗ್ತಾರೆ. 80-85 ಮೆಂಬರ್ಸ್ ಆಗ್ತಾರೆ. ಅಷ್ಟು ಮಕ್ಕಳಿಗೆ 10,000 ರೂಪಾಯಿ ವಿದ್ಯಾರ್ಥಿ ವೇತನ ಅಂತ ಹೇಳ್ಬಿಟ್ಟು ಕರ್ನಾಟಕ ರಾಜ್ಯ ಸರ್ಕಾರದಿಂದ ಕೊಡ್ತಾರೆ. ಅದೆಲ್ಲ ಪಡಿತಾರೆ. ಅದಾದ ನಂತರ ಯಾರು ಫಸ್ಟ್ PU, ಸೆಕೆಂಡ್ PUC, 10th ಆ ಮಕ್ಕಳಿಗೆ CT ಸ್ಪೋರ್ಟ್ಸ್ ಕೋಟಾ ಸಿಗುತ್ತೆ. ಆದ ನಂತರ ಫಸ್ಟ್ PUCಯಿಂದ ಎನಿ ಡಿಗ್ರಿವರೆಗೂ ದೊಡ್ಡವರೆಲ್ಲ ಬರ್ತಾಯಿದ್ದಾರೆ. ಡಿಗ್ರಿನವ್ರಿಗೆಲ್ಲ ಫೀಸ್ ರಿಯಂಬರ್ಸ್ಮೆಂಟ್ ಆಗುತ್ತೆ. ಅಪ್ ಟು 50,000ವರೆಗೂ ಫೀಸ್ ರಿಯಂಬರ್ಸ್ಮೆಂಟ್ ಆಗುತ್ತೆ. ಇದೆಲ್ಲ ಯಾಕಾಗ್ತದೆ ಅಂತಂದರೆ ಈ ಕೂಡೋಗೆ ಭಾರತ ಸರ್ಕಾರ ಮಾನ್ಯತೆ ಸಿಕ್ಕಿದೆ. ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಾವು 5 ಇಯರ್ಸಿಂದ ನಾವು ಪ್ರಯತ್ನ ಪಡ್ತಾಯಿದ್ವಿ. ಎಲ್ಲ ಡಾಕ್ಯುಮೆಂಟ್ಸ್ ಮೂವ್ ಮಾಡಿದ್ವಿ. ಸದ್ಯದಲ್ಲಿ ನಮಗೆ ರಾಜ್ಯ ಮಟ್ಟ ಮಾನ್ಯತೆ ಸಿಗುತ್ತೆ. ಮಾನ್ಯತೆ ಸಿಕ್ಬಿಟ್ರೆ ಇನ್ನೂ ಬೇರೆ ಬೇರೆ ರೀತಿ ಬೆನಿಫಿಟ್ ಸಿಗುತ್ತೆ ಮಕ್ಕಳಿಗೆ. ಗೌರ್ಮೆಂಟಿಂದ ಬೇರೆ ಬೇರೆ ಸೌಲಭ್ಯಗಳು ಸಿಗುತ್ತೆ ಮಕ್ಕಳಿಗೆ. ಅದನ್ನು ಹೇಳ್ತಾ ನಾನು ಈ ಕಾಂಪಿಟೇಷನ್ಗೆ ಹೋಗ್ತಾ ಇದಕ್ಕೆ ಎಲ್ಲರ ಹತ್ರ ಬೇಡ್ಕೊಳ್ತೀನಿ. ನಮ್ಗೆ ಒಳ್ಳೇದಾಗಲಿ ಅಂತ, ಶುಭವಾಗಲಿ ಅಂತ ಎಲ್ಲ ಕೇಳ್ಕೊತಾ ನಾನು ಈ ಮಾತು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಆಲ್ ದ ಬೆಸ್ಟ್ ಸರ್. ಇದನ್ನ ನಾವು ಏನು ಹೇಳಕ್ಕೆ ಇಷ್ಟಪಡ್ತೀವಿ ಅಂತಂದರೆ, ಗೇಮಿಗೆ ಇದು ಲರ್ನ್ ಕೂಡೋ, ಲವ್ ಕೂಡೋ, ಲಿವ್ ಕೂಡೋ. ಸೊ ಇದನ್ನ ನಾವು ಗೇಮನ್ನು ಲೈಫ್ ಟೈಮ್ ಇದೇ ಮಾಡ್ತೀವಿ. ಇದು ಮಾಡ್ತಾ ಇದನ್ನ ಹೇಳ್ತಾ ನಾವು ಮಾತು ಮುಗಿಸ್ತೀವಿ. ಜೈ ಹಿಂದ್.